ನಮಸ್ಕಾರ ವೀಕ್ಷಕರೇ. ವರ್ಷದ ಕೊನೆ ತಿಂಗಳು ಡಿಸೆಂಬರ್ನಲ್ಲಿ ಸ್ಟಾರ್ ಸಿನಿಮಾಗಳ ಧಮಾಕ ಶುರುವಾಗಲಿದೆ. ಇಂಡಿಯನ್ ಬಾಕ್ಸ್ ಆಫೀಸ್ ಶೇಕ್ ಮಾಡೋದಕ್ಕೆ ಎರಡು ಬಿಗ್ ಸಿನಿಮಾಗಳು ದಾಪುಗಾಲು ಇಡ್ತಾ ಇದ್ರೆ, ಇತ್ತ ಕನ್ನಡದ ಬಾಕ್ಸ್ ಆಫೀಸ್ ಸುಲ್ತಾನ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರ ಬಹು ನಿರೀಕ್ಷಿತ ಕಾಟೇರ ಸಿನಿಮಾ ಕೂಡ ಕೆಲ ದಿನಗಳಲ್ಲೇ ತೆರೆಗಪ್ಪಳಿಸ್ತಾ ಇದೆ. ಮೊದಲ ಪೋಸ್ಟರ್ ರಿಲೀಸ್ ಆದಾಗಿನಿಂದಲೂ ಕಾಟೇರ ಸಿನಿಮಾ ಬಗ್ಗೆ ಭಾರಿ ಎಕ್ಸ್ಪೆಕ್ಟೇಷನ್ ಶುರುವಾಗಿತ್ತು. ಬಳಿಕ ಹಾಡುಗಳು, ನಂತರ ಟ್ರೇಲರ್ ಬಂದ ಮೇಲಂತೂ ಕಾಟೇರಾದ ಮೇಲಿನ ನಿರೀಕ್ಷೆಗಳು ದುಪ್ಪಟ್ಟಾಗಿವೆ. ಪ್ಯಾನ್ ಇಂಡಿಯಾ ಸಿನಿಮಾಗಿಂತಲೂ ಹೆಚ್ಚಾಗಿ ಕರುನಾಡಲ್ಲಿ ಕಾಟೇರ ಭರ್ಜರಿಯಾಗಿ ಸೌಂಡ್ ಮಾಡ್ತಾ ಇದೆ. ಸುಮಾರು 3.25 ನಿಮಿಷದ ಟ್ರೇಲರ್ ಸಾಕಷ್ಟು ಕಥೆಗಳನ್ನ ಹೇಳ್ತಾ ಇದೆ. ಕಾಟೇರ ರಿಯಲ್ ಇನ್ಸಿಡೆಂಟ್ ಬೇಸಿರೋ ಕಥೆನಾ? ಕಾಟೇರಾದಲ್ಲಿ ಹೇಳೋಕೆ ಹೊರಟಿರೋ ಕತೆ ಏನು? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊಟ್ಟ ಒಂದು ಸ್ಟೇಟ್ಮೆಂಟ್ ನಲ್ಲಿರೋ ಸಸ್ಪೆನ್ಸ್ ಏನು? ಇದು ಇಂದಿರಾ ಗಾಂಧಿ ಕಾಲದ ಕತೆ ಆದ್ರೆ ಉಳುವವನೇ ಭೂಮಿ ಒಡೆಯ ಕಾಯ್ದೆಗೂ ಭೂಮಿಯೊಳಗೆ ಸಿಕ್ಕ ತಲೆಬುರುಡೆಗಳಿಗೂ ಇರೋ ರೋಚಕ ಲಿಂಕ್ ಏನು? ಈ ಎಲ್ಲಾ ವಿಚಾರಗಳನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಅಲ್ಲದೆ ಚಿತ್ರದ ವಿರುದ್ಧ ಆರೋಪ ಮಾಡಿದ್ಯಾರು ಎಲ್ಲವನ್ನೂ ಕೂಡ ತಿಳಿಸ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಕಾಟೇರ ಮೇಲಿನ ಎಕ್ಸ್ಪೆಕ್ಟೇಷನ್ಸ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದಕ್ಕೆ ಮೊದಲ ಕಾರಣ ಚಿತ್ರದ ಕಂಟೆಂಟ್. ಟ್ರೇಲರ್ ನೋಡಿದ ಯಾರು ಬೇಕಾದ್ರೂ ಹೇಳಬಹುದು ಇದೊಂದು ಪಕ್ಕಾ ಕನ್ನಡ ಮಣ್ಣಿನ ಸೊಗಡಿರೋ ಸಿನಿಮಾ ಅಂತ. ಅದರಲ್ಲೂ ದರ್ಶನ್ ರ ಚಾರ್ಮ್, ಚಾಲೆಂಜಿಂಗ್ ಸ್ಟಾರ್ ಬಾಡಿ ಲ್ಯಾಂಗ್ವೇಜ್ ಗೆ ತಕ್ಕಂತೆ ಮಾಸ್ ಎಲಿವೇಶನ್ಸ್ ಹಾಗೂ ಸ್ಕ್ರೀನ್ ಪ್ಲೇ ಇರೋದು ಎಲ್ಲರ ಕ್ಯೂರಿಯಾಸಿಟಿಯನ್ನ ಹೆಚ್ಚಿಸ್ತಾ ಇದೆ. ಇನ್ನು ಕತೆ ವಿಚಾರಕ್ಕೆ ಬಂದ್ರೆ, ಟ್ರೇಲರ್ ನ ಆರಂಭದಲ್ಲೇ ಅಸ್ಥಿ ಪಂಜರಗಳು ಸಿಕ್ಕೋದನ್ನ ತೋರಿಸಲಾಗ್ತಾ ಇದೆ. ಆದ್ರಿಂದ ಕರ್ನಾಟಕದಲ್ಲಿ ಅಂದ್ರೆ ಇಂದಿರಾ ಗಾಂಧಿ ಅವಧಿಯಲ್ಲಿ ಉಳುವವನೇ ಹೊಲದೊಡೆಯ ಕಾಯ್ದೆ ಜಾರಿಯಾಗಿತ್ತು. ಆಗ ದೇಶದಾದ್ಯಂತ ಕಿಚ್ಚು ಹೊತ್ತಿಕೊಂಡಿತ್ತು. ಆಗ ನಡೆಯಬಾರದೆಲ್ಲ ನಡೆದು ಹೋಗಿತ್ತು. ಆ ವೇಳೆ ಹತ್ಯಾಕಾಂಡಗಳು ನಡೆದಿರೋ ಬಗ್ಗೆ ಸುದ್ದಿ ಹರಿದಾಡಿತ್ತು. ಕಾಟೇರಾದಲ್ಲಿ ಅದೇ ವಿಚಾರವನ್ನ ಹೇಳಲಾಗಿದೆಯಾ ಅನ್ನೋ ಟಾಕ್ ಶುರುವಾಗಿದೆ. 1974ರಲ್ಲಿ ನಡೆದಿರೋ ಘಟನಾವಳಿಗಳನ್ನೇ ಆಧರಿಸಿ ಕಾಟೇರಾವನ್ನ ಚಿತ್ರಿಸಲಾಗಿದೆ ಎನ್ನಲಾಗ್ತಿದೆ. ಇನ್ನು ಇಡೀ ಟ್ರೇಲರ್ ಕಂಪ್ಲೀಟ್ ಆಗಿ ಹಳ್ಳಿಯಲ್ಲಿ ನಡೆಯೋ ಕಥೆಯನ್ನೇ ತೋರಿಸಿರೋದ್ರಿಂದ ಇದು 2-3 ದಶಕದ ಹಿಂದೆ ಒಂದು ಹಳ್ಳಿಯಲ್ಲಿ ನಡೆಯೋ ಕಥೆ ಇರಬಹುದಾ ಅಂತ ಅನ್ನಿಸ್ತಾ ಇದೆ. ಇನ್ನು ಟ್ರೇಲರ್ ಕೊನೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೊದಲ ಬಾರಿಗೆ ವೃದ್ಧನ ವೇಷದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕೋಣ ಹಿಡಿದು ದರ್ಶನ್ ಹೆಜ್ಜೆ ಹಾಕ್ತಾ ಇರೋ ದೃಶ್ಯ ಸಖತ್ ಟ್ರೆಂಡಿಂಗ್ ಆಗ್ತಾ ಇದೆ. ಆ ಲುಕ್ ನಲ್ಲಿ ದರ್ಶನ್ ಡಿಟ್ಟೋ ಅವರ ತಂದೆ ಶ್ರೀನಿವಾಸ್ ತೂಗುದೀಪ ಅವರಂತೆ ಕಾಣಿಸಿಕೊಂಡಿದ್ದಾರೆ. ಆದ್ರಿಂದ ಕಾಟೇರಾದಲ್ಲಿ ನಟ ದರ್ಶನ್ ಡ್ಯುಯಲ್ ರೋಲ್ ಪ್ಲೇ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆಯೂ ಹುಟ್ಟಿಕೊಂಡಿದೆ. ಇನ್ನು ಪ್ರೆಸ್ ಮೀಟ್ ವೇಳೆ ನಟ ದರ್ಶನ್ ಹೇಳಿರೋ ವಿಚಾರವೊಂದು ಸಖತ್ ಸೌಂಡ್ ಮಾಡ್ತಾ ಇದೆ. ದರ್ಶನ್ ಅವರ ಕೆರಿಯರ್ ನಲ್ಲೇ ಇದು ವಿಭಿನ್ನ ಸಿನಿಮಾ ಆಗಿರಲಿದೆ ಅನ್ನೋ ಸುಳಿವನ್ನ ಚಾಲೆಂಜಿಂಗ್ ಸ್ಟಾರ್ ಬಿಟ್ಟುಕೊಟ್ಟಿದ್ದಾರೆ. ಈವರೆಗೆ ಬಂದ ಎಲ್ಲಾ ಸಿನಿಮಾಗಳಂತೆ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಫೈಟ್ ಗಳನ್ನ ಎಕ್ಸ್ಪೆಕ್ಟ್ ಮಾಡೋಕಾಗಲ್ಲ ಅಂತ ದರ್ಶನ್ ಹೇಳಿದ್ದಾರೆ. ಮೊದಲ ಫೈಟ್ ನಡೆಯೋದು ಸಿನಿಮಾ ಶುರುವಾದ ಅದೆಷ್ಟೋ ನಿಮಿಷಗಳ ನಂತರ ಅಂತ ಹೇಳಿ ಅಭಿಮಾನಿಗಳ ಕ್ಯೂರಿಯಾಸಿಟಿಯನ್ನ ಹೆಚ್ಚಿಸಿದ್ದಾರೆ. ಅಲ್ಲದೆ ಫೈಟ್ ಸೀಕ್ವೆನ್ಸ್ ನಲ್ಲೂ ಸಾಕಷ್ಟು ವಿಭಿನ್ನತೆ ಇರಲಿದ್ದು, ಒಂದು ಫೈಟ್ ನಲ್ಲಿ 2 ಕೈ ಬಳಸಿದರೆ ಇನ್ನೊಂದು ಫೈಟ್ ನಲ್ಲಿ ಕೇವಲ ಒಂದು ಕೈಯನ್ನ ಬಳಸಲಾಗಿದೆ. ಹಾಗೆ 2 ಕೈಗಳಿಲ್ಲದೆ 3ನೇ ಫೈಟ್ ಮಾಡಲಾಗಿದೆ ಅಂತ ದರ್ಶನ್ ಹೇಳಿದ್ದಾರೆ. ಇದು ಹೇಗಿರಬಹುದು ಅನ್ನೋದನ್ನ ನೀವೇ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ತಮ್ಮ ಸೆಲೆಬ್ರಿಟಿಗಳಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಇನ್ನು ಚಿತ್ರದಲ್ಲಿ ದರ್ಶನ್ ಆಯುಧಗಳನ್ನ ತಯಾರಿಸೋ ಕೆಲಸ ಮಾಡ್ತಾರೆ ಅನ್ನೋದು ಆಲ್ರೆಡಿ ರಿವೀಲ್ ಆಗಿದೆ. ಆಯುಧ ಹಿಡಿದ ಮೇಲೆ ಅದನ್ನ ಬಳಸಲೇಬೇಕಲ್ವಾ? ಆದ್ರಿಂದ ಫೈಟಿಂಗ್ ಸೀನ್ಗಳು ಊಹೆಗೂ ಮೀರಿ ಭರ್ಜರಿಯಾಗಿರುತ್ತೆ ಅಂತ ಟಾಕ್ ಶುರುವಾಗಿದೆ. ಇನ್ನು ಹಲವರಲ್ಲಿ ಮೂಡಿರೋ ಪ್ರಶ್ನೆ ಏನಂದ್ರೆ, ಕಾಟೇರ ಅಂದ್ರೆ ಅರ್ಥ ಏನು? ಈ ಟೈಟಲ್ ಅನ್ನ ಚಿತ್ರಕ್ಕೆ ಇಟ್ಟಿರೋದು ಯಾಕೆ ಅಂತ. ಈಗ ಈ ಪ್ರಶ್ನೆಗಳಿಗೂ ಉತ್ತರ ರಿವೀಲ್ ಆಗಿದೆ. ಕಾಟೇರ ಅನ್ನೋದು ಕಾಟೇರಮ್ಮನ ಹೆಸರಾಗಿದೆ. ವಿಶೇಷ ಅಂದ್ರೆ ದರ್ಶನ್ ಅವರ ಮನೆ ದೇವರು ಕೂಡ ಈ ಕಾಟೇರಮ್ಮ ಅಂತಲೇ ಹೇಳಲಾಗಿದೆ. ಅದೇ ತಾಯಿಯ ಹೆಸರನ್ನ ಚಿತ್ರಕ್ಕೆ ಇಡಲಾಗಿದೆ. ದರ್ಶನ್ ನಿರ್ವಹಿಸಿರೋ ಪಾತ್ರಕ್ಕೂ ಡೈರೆಕ್ಟರ್ ತರುಣ್ ಇದೇ ಹೆಸರನ್ನ ಇಟ್ಟಿದ್ದಾರೆ. ಇನ್ನು ಈ ಚಿತ್ರವನ್ನ ಬರೋಬ್ಬರಿ 100 ದಿನಗಳ ಕಾಲ ಶೂಟ್ ಮಾಡಲಾಗಿದೆ ಅನ್ನೋ ವಿಚಾರವನ್ನ ಚಿತ್ರತಂಡ ಬಿಚ್ಚಿಟ್ಟಿದೆ. 100 ದಿನಗಳವರೆಗೂ ಚಿತ್ರೀಕರಣಕ್ಕೆ ಒಂದು ಇಡೀ ಊರನ್ನ ಸೃಷ್ಟಿ ಮಾಡಿರೋದು ಇಲ್ಲಿ ವಿಶೇಷವಾಗಿದೆ. ಕಾಟೇರಾದ ಬಜೆಟ್ ಎಷ್ಟು ಅನ್ನೋದು ಅಫಿಷಿಯಲ್ ಆಗಿ ರಿವೀಲ್ ಆಗದೆ ಇದ್ರೂ ಚಿತ್ರದ ಸೀಕ್ವೆನ್ಸ್, ಕತೆ, ಸ್ಕ್ರೀನ್ ಪ್ಲೇ ಎಲ್ಲವೂ ಅದ್ದೂರಿ ಆಗಿರೋದ್ರಿಂದ ಸುಮಾರು 45ರಿಂದ 50 ಕೋಟಿ ಖರ್ಚು ಮಾಡಲಾಗಿದೆ ಅಂತ ಅಂದಾಜಿಸಲಾಗಿದೆ. ಚಿತ್ರದ ಮತ್ತೊಂದು ಹೈಲೈಟ್ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ತೆರೆ ಹಂಚಿಕೊಂಡಿರೋ ನಟರುಗಳು. ಕನ್ನಡದಲ್ಲಿ ಮಿಂಚಿ ಮೆರೆದ ಅದ್ಭುತ ಕಲಾವಿದರುಗಳಿಗೆ ಕಾಟೇರಾದಲ್ಲಿ ದೊಡ್ಡ ಅವಕಾಶವನ್ನ ಮಾಡಿಕೊಡಲಾಗಿದೆ. ನಟ ಕುಮಾರ್ ಗೋವಿಂದ್ ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಟ್ರೇಲರ್ ನಲ್ಲಿ ರಿವೀಲ್ ಆಗಿದೆ. ಜೊತೆಗೆ ಒಂದು ಕಾಲದಲ್ಲಿ ಕನ್ನಡದ ಆಕ್ಷನ್ ಸಿನಿಮಾಗಳಲ್ಲಿ ಮಿಂಚ್ತಾ ಇದ್ದ ವಿನೋದ್ ಆಳ್ವಾ,
ಹಿರಿಯ ನಟಿ ಶ್ರುತಿ, ವೈಜನಾಥ್ ಬಿರಾದಾರ್ ಹಾಗೂ ಸದ್ಯ ಕನ್ನಡದಲ್ಲಿ ಬಹು ಬೇಡಿಕೆ ನಟ ಎನಿಸಿಕೊಂಡಿರೋ ಅಚ್ಯುತ್ ಕುಮಾರ್ ಕೂಡ ಇರೋದು ಚಿತ್ರಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಆಗಿದೆ. ಇವರೆಲ್ಲರ ಜೊತೆಗೆ ತೆಲುಗು ನಟ ಜಗಪತಿ ಬಾಬು ವಿಲನ್ ರೋಲ್ ನಲ್ಲಿ ಭರ್ಜರಿಯಾಗಿ ಅಬ್ಬರಿಸಿದ್ದಾರೆ. ಈ ಹಿಂದೆ ನಟ ದರ್ಶನ್ ರ ಸೂಪರ್ ಹಿಟ್ ಸಿನಿಮಾ ರಾಬರ್ಟ್ ನಲ್ಲಿ ಅಬ್ಬರಿಸಿದ್ದ ಜಗಪತಿ ಬಾಬು ಈಗ ಹಳ್ಳಿ ವೇಷ ತೊಟ್ಟು ದರ್ಶನ್ ಎದುರು ತೊಡೆತಟ್ಟಿದ್ದಾರೆ. ಇವರೆಲ್ಲರ ಜೊತೆ ಕನ್ನಡದ ಕನಸಿನ ರಾಣಿ ಮಾಲಾಶ್ರೀ ಪುತ್ರಿ ಆರಾಧನಾ ರಾಮ್ ದರ್ಶನ್ಗೆ ಜೊತೆಯಾಗಿ ಕಾಣಿಸಿಕೊಂಡಿರೋದು ಕೂಡ ಹೈಲೈಟ್ ಆಗ್ತಾ ಇದೆ. ಮೊದಲ ಚಿತ್ರ ಆಗಿದ್ರೂ ಕೂಡ ಆರಾಧನಾ ನಟನೆ ಪ್ರಾಮಿಸಿಂಗ್ ಆಗಿರಲಿದೆ ಅನ್ನೋ ಸುಳಿವು ಸಿಗ್ತಾ ಇದೆ. ಅದರಲ್ಲೂ ಚಿತ್ರದ ಬಹುತೇಕ ಸೀನ್ಗಳಲ್ಲಿ ಆರಾಧನಾ ಲಂಗ ದಾವಣಿಯಂತ ಹಳ್ಳಿ ಹುಡುಗಿಯಲ್ಲೇ ಕಾಣಿಸಿಕೊಂಡಿದ್ದು, ಇಲ್ಲಿ ಗ್ಲಾಮರ್ಗಿಂತ ಹೆಚ್ಚಾಗಿ ನಟಿಸೋದಕ್ಕೆ ದೊಡ್ಡ ಸ್ಪೇಸ್ ಸಿಕ್ಕಿದೆ ಎನ್ನಲಾಗ್ತಾ ಇದೆ. ಇನ್ನು ಈಗಾಗಲೇ ರಿವೀಲ್ ಆಗಿರೋ ಹಾಗೆ ಈ ಚಿತ್ರ ರೈತರ ಪರ ಅನ್ನೋದು. ಆದ್ರಿಂದ ರೈತರ ಮಹತ್ವವನ್ನ ಸಾರೋ ಕೆಲ ಡೈಲಾಗ್ ಗಳನ್ನು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೇಳಿದ್ದಾರೆ. ಇಷ್ಟೆಲ್ಲ ರೈತ ಪರವಾಗಿದ್ರೂ ಚಿತ್ರದ ವಿರುದ್ಧ ಒಂದು ಆರೋಪ ಕೇಳಿ ಬಂದಿದೆ. ಅದೇನಂದ್ರೆ ಚಿತ್ರದ ಒಂದು ಡೈಲಾಗ್ ನಲ್ಲಿ ಇವರೆಲ್ಲ ಹಾವುಗಳಿದ್ದಂಗೆ, ವಿಷ ಇಲ್ಲ ಅಂದ್ರೆ ಹಿಡಿಬೇಕು, ವಿಷ ಇದ್ರೆ ಹೊಡಿಬೇಕು ಅನ್ನೋದಕ್ಕೆ ಆಕ್ಷೇಪಣೆ ಉಂಟಾಗಿದೆ. ಈ ಹೇಳಿಕೆ ಹಾವುಗಳನ್ನ ಕೊಲ್ಲೋದಕ್ಕೆ ಪ್ರಚೋದನೆ ನೀಡಿದಂತೆ ಅಂತ ವನ್ಯಜೀವಿ ಸಂರಕ್ಷಣಾ ವೇದಿಕೆ ಅಪಸ್ವರವನ್ನ ಎತ್ತಿದೆ. ಅಳಿವಿನಂಚಿನಲ್ಲಿರೋ ಪ್ರಾಣಿಗಳ ಬಗ್ಗೆ ಈ ರೀತಿ ಡೈಲಾಗ್ ಇರಿಸೋದು ಸರಿಯಲ್ಲ ಅನ್ನೋ ಅಭಿಪ್ರಾಯವನ್ನ ಹೊರಹಾಕಿದೆ. ಆದ್ರೆ ಈ ಆರೋಪದ ವಿರುದ್ಧ ದರ್ಶನ್ ಫ್ಯಾನ್ಸ್ ತಿರುಗಿ ಬಿದ್ದಿದ್ದಾರೆ. ಇದು ಚಿತ್ರಕಥೆಯಲ್ಲಿ ಬರೋ ಡೈಲಾಗ್ ಅಷ್ಟೇ, ಯಾವುದೇ ದುರುದ್ದೇಶ ಇಟ್ಕೊಂಡು ಈ ರೀತಿಯ ಡೈಲಾಗ್ ಹೇಳಿಲ್ಲ. ಸಿನಿಮಾವನ್ನ ಸಿನಿಮಾ ರೀತಿ ನೋಡ್ಬೇಕಲ್ವಾ ಅಂತ ದರ್ಶನ್ ಅಭಿಮಾನಿಗಳು ವಾದಿಸ್ತಾ ಇದ್ದಾರೆ. ಸದ್ಯ ಎಲ್ಲರಲ್ಲೂ ಕಾಡ್ತಾ ಇರೋ ಪ್ರಶ್ನೆ ಏನಂದ್ರೆ, ಸಲಾರ್, ಡಂಕಿ ಸಿನಿಮಾಗಳ ಮಧ್ಯೆ ಕಾಟೇರನ ಅಬ್ಬರ ಹೇಗಿರಲಿದೆ ಅನ್ನೋದು. ಸಲಾರ್ ಹಾಗೂ ಡಂಕಿ ಸಿನಿಮಾ ಡಿಸೆಂಬರ್ 22ರಂದು ರಿಲೀಸ್ ಆಗ್ತಾ ಇದ್ರೆ, ಕಾಟೇರ ಎಂಟ್ರಿ ಕೊಡ್ತಾ ಇರೋದು ಡಿಸೆಂಬರ್ 29ಕ್ಕೆ. ಅಂದ್ರೆ ಕೇವಲ 4 ದಿನಗಳ ಅಂತರದಲ್ಲಿ ಕಾಟೇರ ರಿಲೀಸ್ ಆಗ್ತಾ ಇದೆ. ಇದರಿಂದ ಥಿಯೇಟರ್ ಸಮಸ್ಯೆ ಆಗಲ್ವಾ ಅಂತ ಹಲವರು ಆತಂಕ ಹೊರಹಾಕಿದ್ದಾರೆ. ಸದ್ಯದ ಜಮಾನ ಏನಂದ್ರೆ ಕಂಟೆಂಟ್ ಈಸ್ ಕಿಂಗ್ ಅನ್ನೋದು. ಅದೆಷ್ಟೇ ದೊಡ್ಡ ಸಿನಿಮಾ ಆಗಿರ್ಲಿ, ಚಿಕ್ಕ ಸಿನಿಮಾ ಆಗಿರ್ಲಿ, ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ಆ ಸಿನಿಮಾ ಗೆಲ್ಲೋದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ರಿಂದ ಡಂಕಿ ಹಾಗೂ ಸಲಾರ್ ಜನರಿಗೆ ಹಿಡಿಸಿಲ್ಲ ಅಂದ್ರೆ ಕಾಟೇರನಿಗೆ ಇನ್ನೂ ದೊಡ್ಡ ವೇದಿಕೆ ಸಿಗುತ್ತೆ. ಒಂದು ವೇಳೆ ಈ 3 ಚಿತ್ರ ಚೆನ್ನಾಗಿತ್ತು ಅಂದ್ರೆ ಎಲ್ಲವೂ ಚಿತ್ರಮಂದಿರದಲ್ಲಿ ಯಶಸ್ವಿಯಾಗಿ ಸಾಗಲಿದೆ. ಸಲಾರ್ ಹಾಗೂ ಡಂಕಿ ಮುಂದೆ ಬೇರೆ ಚಿತ್ರಗಳನ್ನ ರಿಲೀಸ್ ಮಾಡೋಕೆ ಸಾಕಷ್ಟು ಜನ ಹೆದರಿದ್ರು, ನಟ ದರ್ಶನ್ ಮಾತ್ರ ಕರ್ನಾಟಕದಲ್ಲಿ ಕನ್ನಡ ಚಿತ್ರ ಹೆದರೋ ಮಾತೇ ಇಲ್ಲ ಅಂತ ಗಟ್ಟಿಯಾಗಿ ನಿಂತಿದ್ದಾರೆ. ಇದು ಚಿತ್ರದಲ್ಲಿ ಪಕ್ಕಾ ಒಳ್ಳೆ ಕಂಟೆಂಟ್ ಇರಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಆದ್ರಿಂದ ಡಿಸೆಂಬರ್ ಸಿನಿವಾರ್ನಲ್ಲಿ ಯಾರು ಗೆಲ್ತಾರೆ ಅನ್ನೋದು ಸದ್ಯದ ಕುತೂಹಲ. ಅಂದಹಾಗೆ ಕಾಟೇರ ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.